ಯಾವ ಹೂವು ಯಾರ ಮುಡಿಗೋ ಭಾಗ 166. ಸಾನ್ವಿ ಮೇಲೆ ಕೋಪ ಮಾಡ್ಕೊಂಡು ಕೂಗಾಡಿದ್ದಕ್ಕೆ ವಿಕ್ರಮ್ಗೆ ತುಂಬಾ ಬೇಸರವೆನಿಸಿತು. ತಕ್ಷಣ ಅವನು ತನ್ನ ಫೋನ್ ತೆಗೆದುಕೊಂಡು ಸಾನ್ವಿಗೆ ಕಾಲ್ ಮಾಡಿದ. ಆದರೆ ಹಠಮಾರಿ ಸಾನ್ವಿ ವಿಕ್ರಮ್ನ ಕಾಲ್ ರಿಸೀವ್ ಮಾಡಲಿಲ್ಲ. ಅವನು ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡಲಾಗದೆ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದ. ಪಂಕಜ್ ಅಲ್ಲಿಗೆ ಬಂದವನು ವಿಕ್ರಮ್ನ ಟೆನ್ಷನ್ ನೋಡಿ, ಏನಾಯ್ತು ಮತ್ತೆ, ಏನು ಟೆನ್ಷನ್ ನಿಂದು? ಏನಾದರೂ ಒಂದು ತಲೆಗೆ ಹಾಕೊಂಡು ಟೆನ್ಷನ್ ಮಾಡ್ಕೋತಾನೆ ಇರ್ತೀಯ. ಕೆಲ್ಸದ ಕಡೆ ಗಮನ ಕೊಡು, ಆಗ ನಿನ್ನ ತಲೆಯಲ್ಲಿರುವ ಯೋಚನೆಗಳು ದೂರ ಆಗುತ್ತೆ ಎಂದಾಗ ವಿಕ್ರಮ್, ನಾನು ಟೆನ್ಷನ್ ಮಾಡ್ಕೊಳ್ಳೋದು ಒಂದೇ ಒಂದು ವಿಷಯಕ್ಕೆ. ನನ್ಗೆ ಟೆನ್ಷನ್ ಕೊಡೋದು ಒಬ್ರು, ಅದು ಸಾನ್ವಿ. ಅವಳನ್ನ ಬೈದೆ, ಅವಳ ಮೇಲೆ ಕೋಪ ಮಾಡ್ಕೊಂಡು ಕೂಗಾಡ್ದೆ. ಅದಕ್ಕೆ ಅವಳನ್ನ ಸಮಾಧಾನ ಮಾಡೋಣ ಅಂತ ಫೋನ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ತಿಲ್ಲ. ಇಷ್ಟು ಸಲ ಕಾಲ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಿಲ್ಲ, ಮತ್ತೆ ಕೋಪ ತರಿಸ್ತಾಳೆ ಎಂದಾಗ ಪಂಕಜ್, ನಿನ್ನನ್ನು ನೀನು ಏನ್ ಅನ್ಕೊಂಡಿದ್ಯಾ? ನೋಡು, ಅವಳಿಗೂ ಒಂದು ಮನಸ್ಸಿದೆ, ಅವಳಿಗೆ ಅವಳದೇ ಆದ ಅಭಿಪ್ರಾಯಗಳಿವೆ, ಅದನ್ನ ಹೇಳೋ ಅವಕಾಶ ಕೊಡು. ಅದೆಲ್ಲ ಮಾಡಿ ಮತ್ತೆ ಅವಳನ್ನ ಸಾರಿ ಕೇಳಿ ಸಮಾಧಾನ ಮಾಡೋ ಅವಶ್ಯಕತೆ ಇದೆಯಾ ವಿಕ್ರಮ್? ಅವಳಿಗೆ ಅವಳ ಅಭಿಪ್ರಾಯ ಹೇಳೋ ಅವಕಾಶ ಕೊಟ್ರೆ ಮುಗೀತು. ನನ್ನ ಎಲ್ಲಾ ಪ್ಲಾನ್ ತಲೆ ಕೆಳಗೆ ಮಾಡ್ತಾಳೆ. ನೋ, ನೆವರ್. ಅವಳಿಗೆ ನಾನು ಮಾತಾಡೋ ಅವಕಾಶ ಕೊಡಲ್ಲ. ಥ್ಯಾಂಕ್ಸ್, ಈಗ ನೀನು ನನ್ನ ಕಣ್ಣು ತೆರೆಸ್ದೆ. ಮತ್ತೆ ಫೋನ್ ಮಾಡಿ ಸಾರಿ ಕೇಳೋ ತಪ್ಪು ಮಾಡಲ್ಲ. ಅವಳತ್ರ ಸ್ಟ್ರಿಕ್ಟ್ ಆಗೇ ಇರ್ತೀನಿ. ಸರಿ, ನಾನು ಹೊರಡ್ತೀನಿ ಎಂದು ಹೇಳಿ ಹೊರಟ. ಪಂಕಜ್, ಆಗ್ಲೇ ತುಂಬಾ ಲೇಟ್ ಆಯ್ತು, ಇಷ್ಟೊತ್ತಲ್ಲಿ ನೀನು ಹೋಗೋದು ಸರಿ ಇರಲ್ಲ, ಬಾರೋ ಮನೆಗೆ ಹೋಗೋಣ ಎಂದಾಗ ವಿಕ್ರಮ್, ದಯವಿಟ್ಟು ನನ್ನನ್ನ ಕರಿಬೇಡ. ಬರಲ್ಲಪ್ಪ, ನಿನ್ ತಂಗಿ ನೋಡಿದ್ರೆ ನನ್ಗೆ ತುಂಬಾ ಕೋಪ ಬರುತ್ತೆ. ನಾನೇನಾದ್ರೂ ಕೋಪ ಮಾಡ್ಕೊಂಡು ಬೈದ್ರೆ ನೀನ್ ಬೇರೆ ನನ್ಗೆ ಕ್ಲಾಸ್ ತಗೋತೀಯ. ಅವಳ ಮೇಲೆ ನನ್ಗೆ ತುಂಬಾ ಅನುಕಂಪ ಇದೆ, ಆದ್ರೂ ನನ್ಗೆ ಅವಳ ಮೇಲೆ ಕೋಪ. ಯಾಕೆ ಅಂದ್ರೆ ನಾನು ಹೇಳಿದ ಒಂದು ಮಾತು ಕೇಳಲ್ಲ. ಜೀನ್ಸ್ ಪ್ಯಾಂಟು ಶರ್ಟು ಹಾಕ್ಬೇಡ, ಹೆಣ್ಣು ಮಕ್ಕಳು ಹಾಕೋ ಚೂಡಿದಾರ್, ಲಂಗ ದಾವಣಿ, ಲೆಹಂಗಾ ಇಂಥ ಡ್ರೆಸ್ ಗಳನ್ನು ಹಾಕೊಳ್ಳೆ ಅಂದ್ರೆ ಹೇಳೋದೇ ಇಲ್ಲ. ಮದುವೆಯಲ್ಲಿ 2 ದಿವಸ ಹೆಣ್ಣು ಮಕ್ಕಳ ತರ ಡ್ರೆಸ್ ಮಾಡ್ಕೊಂಡಿದ್ದಕ್ಕೆ ಎಷ್ಟು ಮುದ್ದಾಗಿ ಕಾಣ್ತಿದ್ಲು ಗೊತ್ತಾ? ನೋಡಿ ದೇವತೆ ತರ ಕಾಣ್ತಿದ್ದಾಳೆ ಅನ್ಕೊಂಡೆ. ಮದುವೆ ಮುಗಿಯೋವರೆಗೂ ಅಷ್ಟೇ ಹೆಣ್ಮಕ್ಳ ತರ ಡ್ರೆಸ್ ಹಾಕಿದ್ದು. ಮದುವೆ ಮುಗಿದ್ಮೇಲೆ ಮತ್ತಿದೆ ಗಂಡು ಬಿರಿ ವೇಷ. ಅನ್ಯಾಯ ಕಂಡ್ರೆ ಗಂಡು ಮಕ್ಕಳ ಜೊತೆನೆ ನಿಂತು ಹೊಡೆದಾಡ್ತಾಳೆ. ಚಾಕು ಹಾಕಿದ್ರು ಕರುಣಾಮಯಿ ತರ ಎಲ್ಲರನ್ನು ಕ್ಷಮಿಸ್ತಾಳೆ. ನಾನು ಕ್ಷಮೆಯಾದರಿತ್ರಿ, ಹೆಣ್ಣು ಕುಲಕ್ಕೆ ಆದರ್ಶ ಅನ್ನೋ ತರ ನಡ್ಕೋತಾಳೆ. ಆದ್ರೆ ನನ್ನ ಕಂಡ್ರೆ ದ್ವೇಷ ಮಾಡ್ತಾಳೆ, ನನ್ ಮಾತಿಗೆ ಬೆಲೆ ಕೊಡೋದಿಲ್ಲ. ಹೀಗಾದ್ರೆ ನನ್ಗೆ ಕೋಪ ಬರಲ್ವಾ? ನಾನೇನು ಅವಳಿಗೆ ಕೆಟ್ಟದ್ದು ಮಾಡ್ತಿದ್ದೀನಾ? ನಿತಿನ್ ಮದ್ವೆ ಆದ್ರೆ ಅವಳು ಸುಖವಾಗಿರ್ತಾಳೆ, ಅವನು ಸಾನ್ವಿನ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಇವಳ ಮುಂಗೋಪ, ಇವಳ ಹಠಮಾರಿತನ ಎಲ್ಲವನ್ನು ಸಹಿಸ್ಕೊಂಡು ಅವಳನ್ನು ನಿಜವಾಗ್ಲೂ ತುಂಬಾ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ಅವರಿಬ್ಬರ ಮದುವೆ ನಡಿಬೇಕು ಅಂತ ಹಠ ಮಾಡ್ತಾ ಇರೋದು. ನಿಮ್ಗೆ ನಾನು ವಿಲನ್ ತರ ಕಾಣಿಸಬಹುದು, ಆದ್ರೆ ನನ್ನ ನಿರ್ಧಾರ ಸರಿ ಇದೆ. ದಯವಿಟ್ಟು ಈ ನಿರ್ಧಾರದ ಬಗ್ಗೆ ಮತ್ತೆ ಯಾರು ನನ್ ಜೊತೆ ಚರ್ಚೆ ಮಾಡಬೇಡಿ. ನಾನು ನಿರ್ಧಾರ ಮಾಡಿದ್ಮೇಲೆ ಮದ್ವೆ ನಡಿಬೇಕು ಅಷ್ಟೇ. ಈ ವಿಷಯದ ಬಗ್ಗೆ ಆಗ್ಲಿ, ಸಾನ್ವಿ ನಿತಿನ್ ಬಗ್ಗೆ ಆಗ್ಲಿ ನನ್ಗೆ ಯಾರಾದ್ರೂ ಏನಾದ್ರೂ ಹೇಳೋಕ್ ಬಂದ್ರೆ ನಾನು ಅವತ್ತೇ ಎಲ್ಲರ ಪಾಲಿಗೆ ಸತ್ತ ಹಾಗೆ. ಇದನ್ನು ಎಲ್ಲರಿಗೂ ಹೇಳ್ಬಿಡು ಎಂದು ಹೇಳಿ ಹೊರಟು ಹೋದ. ಪಂಕಜ್ಗೆ ವಿಕ್ರಮ್ನ ನಿರ್ಧಾರದ ಮಾತು ಕೇಳಿ ದಿಕ್ಕೆ ತೋಚದಂತಾಯ್ತು. ಅವನು ತಲೆ ಮೇಲೆ ಕೈ ಹೊತ್ತು ಚೇರ್ನಲ್ಲಿ ಕುಸಿದು ಕುಳಿತ. ಆಗ ಅಲ್ಲಿಗೆ ಬಂದ ನಿತಿನ್, ಯಾಕೋ ಪಂಕಜ್, ಏನಾಯ್ತು? ಯಾಕೆ ನಾನು ಅಷ್ಟು ಕೂಗಿದ್ರು ವಿಕ್ರಮ್ ತಿರುಗಿ ನೋಡ್ದೆ ಹಾಗೆ ಹೋದ? ಏನು ನಿನ್ ಜೊತೆನೂ ಜಗಳ ಆಡದ್ನ? ಪಂಕಜ್, ಜಗಳ ಅಲ್ವೋ ಎಂದು ಹೇಳಿ ವಿಕ್ರಮ್ ಆಡಿದ ಮಾತುಗಳನ್ನು ಹೇಳಿದ. ನಿತಿನ್, ಏನೋ ಆಗಿದೆ ಅವನ್ಗೆ, ಯಾಕೋ ಇಷ್ಟು ಆಟ ಮಾಡ್ತಿದ್ದಾನೆ? ನನಗೇನು ಮಾಡ್ಬೇಕು ಅಂತಾನೆ ತೋಚ್ತಿಲ್ಲ. ಅವನಿಗೆ ನನ್ನ ವಿಷಯ ಹೇಳೋ ಆಗಿಲ್ಲ, ಸಾನ್ವಿ ವಿಷಯನೂ ಹೇಳೋ ಆಗಿಲ್ಲ. ನಾನು ನೀತು ಪ್ರೀತಿ ಮಾಡ್ತಿರೋ ವಿಷಯ, ಸಾನ್ವಿ ಅವನ್ನ ಪ್ರೀತಿ ಮಾಡ್ತಿರೋ ವಿಷಯನೂ ಹೇಳೋ ಹಾಗಿಲ್ಲ. ಯಾರೋ ಒಬ್ಬರು ಮಾತಾಡ್ಬಾರ್ದು ಅಂದ್ರೆ ಓಕೆ, ಇವನು ಯಾರೂ ಮಾತಾಡ್ಬಾರ್ದು ಅಂತ ಹೇಳ್ತಿದ್ದಾನೆ. ಹೇಗೋ ಇದಕ್ಕೆ ಪರಿಹಾರ ಕಂಡುಕೊಳ್ಳೋದು ಎಂದ ಏನು ತೋಚದವನಂತೆ. ಪಂಕಜ್, ನಂಗೊತ್ತಿಲ್ಲ, ಇವರ ಮೇಲೆ ಭಾರ ಹಾಕ್ಬೇಕು ಅಷ್ಟೇ. ಇವತ್ತು ಸಂಜೆ ಜೊತೆ ಮಾತಾಡ್ತೀನಿ, ನೋಡೋಣ ಅವನೇನಾದ್ರೂ ಒಂದು ಪರಿಹಾರ ಹೇಳಬಹುದು. ವಿಕ್ರಮ್ ಸಾನ್ವಿಗೆ ಬೈದಿದಾನಲ್ವಾ, ಪಾಪ ಆ ಹುಡುಗಿ ಅಳ್ತಾ ಕೂತಿರತ್ತೆ, ಸಮಾಧಾನ ಮಾಡ್ಬೇಕು. ಅವಳ ಮನಸ್ಥಿತಿ ಮೊದ್ಲೇ ಸರಿ ಇಲ್ಲ, ತುಂಬಾ ನೊಂದ್ಕೊಂಡಿರ್ತಾಳೆ. ನೋಡು, ನಾನು ಹೊರಡ್ತಿದ್ದೀನಿ, ಪ್ಲೀಸ್ ಕಣೋ, ನೀನು ಇನ್ನೂ ಸ್ವಲ್ಪ ಹೊತ್ತು ಇದ್ದು ಹೋಗು ಎಂದಾಗ ನಿತಿನ್, ಕಿಡಿಸ್ಕೊಳ್ಬೇಡ, ನೀನು ಸಾನ್ವಿ ಕಡೆ ಗಮನ ಕೊಡು. ನಾನು ಅಪ್ಪ ಅಮ್ಮನ ಹತ್ರ ನೀತು ಮತ್ತೆ ನನ್ನ ಮದ್ವೆ ವಿಷಯ ಮಾತಾಡಿದೀನಿ, ಆದಷ್ಟು ಬೇಗ ಮದ್ವೆ ಡೇಟ್ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನ್ನ ನೀತು ಮದ್ವೆ ಆದ್ಮೇಲೆ ಮುಂದೆ ವಿಕ್ರಮ್ ಏನ್ ಮಾಡ್ತಾನೋ ನೋಡೋಣ ಎಂದಾಗ ಪಂಕಜ್, ಸರಿಯಾಗಲ್ಲ ಕಣೋ, ನೀನೇನಾದ್ರೂ ನೀತು ಜೊತೆ ಮದ್ವೆಯಾದ್ರೆ ಅವನು ಮತ್ತೆ ಸಾನ್ವಿಗೆ ಬೇರೆ ಹುಡುಗನ ಹುಡುಕಿದ್ರೂ ಹುಡುಕಬಹುದು. ನಿನ್ನ ಮೇಲಿನ ಹಠಕ್ಕಾದರೂ ಯಾರನ್ನಾದರೂ ಹುಡುಕಿ ಮತ್ತೆ ಅವಳನ್ನ ಮದುವೆ ಮಾಡಿದ್ರೂ ಮಾಡಬಹುದು. ನೀನು ಹೇಳಿದ್ದು ಪರಿಹಾರ ಅನ್ನಿಸ್ತಿಲ್ಲ ನನ್ಗೆ. ಇರು, ಸಂಜೆ ಹತ್ರ ಈ ವಿಷಯ ಡಿಸ್ಕಸ್ ಮಾಡ್ತೀನಿ, ಅವನು ಇನ್ನು ಹೇಳ್ತಾನೋ ನೋಡೋಣ, ಆಮೇಲೆ ನಿರ್ಧಾರ ತಗೊಳ್ಳೋಣ. ನೀನು ತುಂಬಾ ಅರ್ಜೆಂಟ್ ಮಾಡ್ಬೇಡ, ಸ್ವಲ್ಪ ಟೈಮ್ ಕೊಡು, ಏನಾದ್ರೂ ಮಾಡ್ತೀವಿ ಎಂದು ಹೇಳಿ ಹೊರಟ. ನಿತಿನ್ಗೂ ಕೂಡ ಪಂಕಜ್ ಹೇಳಿದ್ದು ಸರಿ ಎನಿಸಿತು. ಸಾನ್ವಿ ಪಲ್ಲವಿಗೆ ಊಟ ಮಾಡಿಸಿ ಅವಳ ಜೊತೆ ತಾನು ಒಂದೆರಡು ತುತ್ತು ತಿಂದಿದ್ದಳು. ರಮಣ್ ಅವಳೊಂದಿಗೆ
ನಡೆದುಕೊಂಡ ರೀತಿ, ವಿಕ್ರಮ್ನ ಕೋಪ, ಹಠ ಅವಳನ್ನು ಬಾಧಿಸುತ್ತಿತ್ತು. ಅವಳು ಪಲ್ಲವಿ ಮುಂದೆ ಅದನ್ನೆಲ್ಲ ತೋರಿಸಿಕೊಳ್ಳಲಾಗದೆ ಅತ್ತಿಗೆ ನಿದ್ದೆ ಬರ್ತಿದೆ, ಮಲ್ಕೋತೀನಿ ಎಂದು ಹೇಳಿ ರೂಮ್ಗೆ ಬಂದವಳು ಮತ್ತೆ ಅಳುತ್ತಿದ್ದಳು. ಪಲ್ಲವಿಗೆ ಸಾನ್ವಿ ಮನಸ್ಥಿತಿ ನೋಡಿ ಒಮ್ಮೆ ಗಾಬರಿಯಾಯಿತು. ಅವಳು ಏನೋ ಯೋಚಿಸಿ ಅಡುಗೆ ಮನೆಗೆ ಹೋದವಳು ಸಾನ್ವಿಗಾಗಿ ಜ್ಯೂಸ್ ಮಾಡಿ ಒಂದು ನಿದ್ದೆ ಮಾತ್ರೆ ತೆಗೆದುಕೊಂಡು ಪುಡಿ ಮಾಡಿ ಅದರಲ್ಲಿ ಹಾಕಿ ತೆಗೆದುಕೊಂಡು ಬಂದು ಸಾನ್ವಿಗೆ ಕೊಡುತ್ತಾ, ಸಾನ್ವಿ ನೀನು ಊಟ ಕೂಡ ಸರಿಯಾಗಿ ಮಾಡಿಲ್ಲ, ಜ್ಯೂಸ್ ಕುಡಿ. ಬಲವಂತವಾಗಿ ಜ್ಯೂಸ್ ಕುಡಿಸಿದಳು. ಜ್ಯೂಸ್ ಕುಡಿದ 5 ನಿಮಿಷದಲ್ಲಿ ಸಾನ್ವಿ ನಿದ್ರಿಸತೊಡಗಿದಳು. ಪಲ್ಲವಿ ಸಮಾಧಾನದ ಉಸಿರು ಬಿಟ್ಟಳು. ಪಂಕಜ್ ಮನೆಗೆ ಬರುವಷ್ಟರಲ್ಲಿ ಸಂಜಯ್ ಮತ್ತು ಪ್ರಕಾಶ್, ಸುಶೀಲಾ ಮನೆಗೆ ಬಂದಿದ್ದರು. ಪಂಕಜ್ ಪಲ್ಲವಿ ಬಳಿ ಹೋಗಿ, ಪಲ್ಲವಿ ಸಾನ್ವಿ ಹೇಗಿದ್ದಾಳೆ, ಅವಳನ್ನ ಸಮಾಧಾನ ಮಾಡಿದ್ಯಾ? ಮಧ್ಯಾಹ್ನ ವಿಕ್ರಮ್ ಇದ್ದ ಮೂಡ್ನಲ್ಲಿ ಅವನೊಬ್ಬನ್ನೇ ಮನೆಯಿಂದ ಹೊರಗೆ ಕಳಿಸೋಕೆ ನನಗೆ ಭಯ ಆಗಿತ್ತು, ಅದಕ್ಕೆ ನಾನು ಕೂಡ ಅವನ ಜೊತೆ ಹೋದೆ. ಸಾನ್ವಿನ ಮಾತಾಡ್ಸೋಕ್ಕೂ ಆಗ್ಲಿಲ್ಲ ಅಂದಾಗ ಪಲ್ಲವಿ, ಪಂಕಜ್ ಸಾನ್ವಿ ತುಂಬಾ ನೊಂದ್ಕೊಂಡಿದ್ದಾಳೆ, ಅವಳಿಗೆ ವಿಕ್ರಮಣ್ಣ ತನ್ನ ಪ್ರೀತಿನ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ನೋವೇ ಜಾಸ್ತಿ ಇದೆ. ಇನ್ನೊಂದು ಕಡೆ ವಿಕ್ರಮಣ್ಣ ನಿಶಾನ ಪ್ರೀತಿ ಮಾಡ್ತಿದ್ದಾರೆ, ಅವಳನ್ನೇ ಮದ್ವೆ ಆಗೋದು ಅನ್ನೋದನ್ನ ಸತ್ಯ ಅನ್ಕೊಂಡು ನೋವು ಪಡ್ತಿದ್ದಾಳೆ. ಅವಳ ಮನಸ್ಸಲ್ಲಿರೋ ವಿಕ್ರಮಣ್ಣನ ಬಗೆಗಿನ ಅಪಾರ ಪ್ರೀತಿ ಒಳಗೊಳಗೆ ಅವಳನ್ನು ಚಿತ್ರಹಿಂಸೆ ಮಾಡ್ತಿದೆ. ತುಂಬಾ ಅಳ್ತಿದ್ಲು ಪಂಕಜ್. ಸಮಾಧಾನ ಮಾಡಿದ್ರು ಸಮಾಧಾನ ಆಗ್ಲಿಲ್ಲ. ಅವಳ ನೋವನ್ನು ನೋಡಿ ನನಗೆ ತುಂಬಾ ಸಂಕಟ ಆಗ್ತಿತ್ತು. ವಿಕ್ರಮಣ್ಣ ಅವರ ಪ್ರೀತಿನ ಅರ್ಥ ಮಾಡಿಕೊಳ್ಳೋದು ಹೋಗ್ಲಿ, ಅವಳು ಮನಸ್ಸಲ್ಲಿರೋ ಅಭಿಪ್ರಾಯನ ಕೂಡ ಹೇಳ್ಕೊಳಕ್ಕೆ ಬಿಡ್ತಿಲ್ಲ. ಕೊನೆಗೆ ಸಾನ್ವಿ ಒಂದು ಮಾತು ಹೇಳಿದ್ಲು, ಮದ್ವೆ ಆಗುವಂತ ಹಿಂಸೆ ಕೊಟ್ರೆ ನಾನು ಬದುಕಿರಲ್ಲ ಅಂತ. ತುಂಬಾ ಭಯ ಆಗ್ತಿದೆ ಪಂಕಜ್, ಪ್ಲೀಸ್ ಹೇಗಾದ್ರೂ ಮಾಡಿ ನಾನು ನೀನು ಸಾನ್ವಿ ಹತ್ರ ಮಾತಾಡ್ಬೇಕು, ಇಲ್ಲ ಅಂದ್ರೆ ಎಂದಾಗ ಪಂಕಜ್ ಟೆನ್ಷನ್ ನಿಂದ, ಸಾನ್ವಿ ಅಷ್ಟು ಧೈರ್ಯವಂತೆ, ಅವಳು ನಾನು ಬದುಕಲ್ಲ ಅಂತ ಹೇಳಿದ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಕಂಡುಕೊಳ್ಳಲೇಬೇಕು. ಆ ವಿಕ್ರಮ್ ನೋಡಿದ್ರೆ ಮದ್ವೆ ಬಗ್ಗೆ ನಾನು ನಿರ್ಧಾರ ಮಾಡಿಯಾಗಿದೆ, ಮತ್ತೆ ಆ ವಿಷಯ ನನ್ನ ಹತ್ರ ಮಾತಾಡ್ಬೇಡಿ. ಸಾನ್ವಿ ನಿತಿನ್ ಬಗ್ಗೆ ಆಗ್ಲಿ ನನಗೆ ಯಾರಾದ್ರೂ ಏನಾದ್ರೂ ಹೇಳಕ್ ಬಂದ್ರೆ ನಾನು ಅವತ್ತೇ ಎಲ್ಲರ ಪಾಲಿಗೂ ಸತ್ತ ಹಾಗೆ. ಇದನ್ನೇ ಎಲ್ಲರಿಗೂ ಹೇಳ್ಬಿಡು, ನಾನು ನಿರ್ಧಾರ ಮಾಡಿದ್ಮೇಲೆ ಮದುವೆ ನಡಿಬೇಕು, ನಡೆಯತ್ತೆ ಅಷ್ಟೇ ಅಂತ ದೃಢವಾಗಿ ಹೇಳಿದ್ದಾನೆ. ಮೈ ಗಾಡ್, ನನ್ಗೆ ತಲೆ ಕೆಟ್ಟು ಹೋಗ್ತಿದೆ. ಸಾನ್ವಿ ಏನ್ ಮಾಡ್ತಿದ್ದಾಳೆ ಎಂದಾಗ, ಪಲ್ಲವಿ ಪ್ಲೀಸ್ ನಾನು ಒಂದು ತಪ್ಪು ಮಾಡಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಸಾನ್ವಿನ ಆ ಸ್ಥಿತಿಯಲ್ಲಿ ನೋಡಕ್ಕಾಗದೆ ಜ್ಯೂಸ್ ಅಲ್ಲಿ ಒಂದು ನಿದ್ರೆ ಮಾತ್ರೆ ಹಾಕಿ ಬೇಡ ಅಂತ ಅಂದ್ರು ಬಲವಂತವಾಗಿ ಕುಡಿಸ್ದೆ. ಅವಳೀಗ ನಿದ್ದೆ ಮಾಡ್ತಿದ್ದಾಳೆ. ಸಾನ್ವಿ ನಾನ್ ಬದುಕಿರಲ್ಲ ಅಂತ ಹೇಳಿದ ಮಾತು ನನ್ ಮನ್ಸಲ್ಲಿ ಭಯ ಹುಟ್ಟಿಸ್ತು. ಅಕಸ್ಮಾತ್ ಅವಳು ಈಗಿರುವ ಮನಸ್ಥಿತಿಯಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಅನ್ನೋ ಭಯದಿಂದ ಆ ರೀತಿ ಮಾಡಿದೆ. ಸಾರಿ ಎನ್ನುತ್ತಾ ತನ್ನ ಗರಿವಿಲ್ಲದೆ ತನ್ನ ಕಣ್ಣಿಂದ ಸುರಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡಳು. ಆಗ ಪಂಕಜ್ ಅವಳನ್ನು ಸಮಾಧಾನ ಮಾಡುತ್ತಾ, ನೀನು ಗಿಲ್ಟ್ ಫೀಲ್ ಮಾಡ್ಕೋಬೇಡ, ಆ ಕ್ಷಣ ನಿನ್ನ ಭಯ ಹಾಗೆ ಮಾಡಿಸಿದೆ ಅಷ್ಟೇ, ಇದರಿಂದ ಸಾನ್ವಿಗೆ ಏನು ತೊಂದರೆ ಆಗಲ್ಲ, ನೀನು ನೊಂದ್ಕೋಬೇಡ. ಹೇಗಾದರೂ ಮಾಡಿ ಅವಳು ಏನು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಲ್ಲ ಅಂತ ಅವಳಿಂದ ಭಾಷೆ ತಗೊಳ್ಳೇಬೇಕು, ಇಲ್ಲ ಅಂದ್ರೆ ಮುಂದೆ ಕಷ್ಟ ಆಗುತ್ತೆ. ಸರಿ, ನೀನು ಹೀಗೆ ಡಲ್ಲಾಗಿ ಇರಬೇಡ. ಅಪ್ಪ ಅಮ್ಮ ಕೇಳಿದ್ರೆ ಇದನ್ನೆಲ್ಲ ನಾವು ಅವರ ಹತ್ರ ಹೇಳೋದಕ್ಕೆ ಆಗಲ್ಲ, ನಾರ್ಮಲ್ ಆಗಿರು. ಇವತ್ತು ನಾನು ನೀನು ಸಂಜು ಸಾನ್ವಿ ಹತ್ರ ಮಾತಾಡೋಣ, ಅವಳಿಗೆ ಧೈರ್ಯ ಹೇಳೋಣ. ಅವಳು ಯಾವ ರೀತಿ ಅನಾಹುತಾನು ಮಾಡಿಕೊಳ್ಳದೆ ಇರೋ ತರ ನಾವು ಮಾಡಬೇಕು, ನೀನು ಯೋಚನೆ ಮಾಡಬೇಡ, ಧೈರ್ಯವಾಗಿರು ಎಂದು ಹೇಳಿ ಸಂಜಯ್ಗೆ ಟೆರೆಸ್ ಮೇಲೆ ಬಾ ಎಂದು ಮೆಸೇಜ್ ಮಾಡಿದ. ಸುಶೀಲಾ ಮತ್ತು ಪ್ರಕಾಶ್ ಪ್ರಯಾಣ ಮಾಡಿ ಸುಸ್ತಾಗಿದ್ದರಿಂದ ಅವರು ರೆಸ್ಟ್ ಮಾಡಲೆಂದು ತಮ್ಮ ರೂಮ್ಗೆ ಹೋದರು. ಸಂಜಯ್ ಕೂಡ ಫ್ರೆಶ್ ಆಗಲೆಂದು ಹೋದವನು ಎಷ್ಟು ಹೊತ್ತಾದರೂ ಪಂಕಜ್ನ ಮೆಸೇಜ್ ನೋಡದಿದ್ದರಿಂದ ಪಂಕಜ್ ಅವನಿಗೆ ಕಾಲ್ ಮಾಡಿದ. ಕಾಲ್ ರಿಸೀವ್ ಮಾಡಿದ ಸಂಜಯ್, ಸಾರಿ ಅಣ್ಣ, ಮೆಸೇಜ್ ನೋಡಿರ್ಲಿಲ್ಲ, ಈಗ ನೋಡಿದೆ, ಬಂದೆ, ಈಗ್ಲೇ ಬರ್ತೀನಿ ಎಂದು ಹೇಳಿ ಬಟ್ಟೆ ಬದಲಿಸಿಕೊಂಡು ಅವಸರದಲ್ಲಿ ಟೆರೆಸ್ಗೆ ಓಡಿದ. ಪಂಕಜ್ ಈ ದಿನ ನಡೆದ ಎಲ್ಲವನ್ನು ಸಂಜಯ್ಗೆ ವಿವರಿಸಿ, ಮೊದಲು ನಾವು ಸಾನ್ವಿಗೆ ಧೈರ್ಯ ತುಂಬಬೇಕು, ಮದುವೆ ಟೈಮಲ್ಲಿ ರಮಣ್ ಅವಳ ಜೊತೆ ನಡ್ಕೊಂಡಿದ್ದ ರೀತಿ ಅವಳನ್ನ ನೋಯಿಸ್ತಿದೆ, ಜೊತೆಗೆ ಈ ವಿಕ್ರಮ್ನ ಮಾತುಗಳು ಬೇರೆ. ನಿಜವಾಗ್ಲೂ ಆ ಹುಡುಗಿ ಇದನ್ನೆಲ್ಲ ಹೇಗೆ ಸಹಿಸ್ಕೊಂಡಿದ್ಯೋ ನನಗೆ ಗೊತ್ತಿಲ್ಲ, ಅದಕ್ಕೆ ನೊಂದ್ಕೊಂಡು ಆ ಹುಡುಗಿ ನಾನು ಬದುಕಿರಲ್ಲ ಅನ್ನೋ ಮಾತು ಹೇಳಿರೋದು. ಯಾರೇ ಆಗಲಿ ಅಂತ ಸಹಿಸ್ಕೋತಾರೆ. ಸಾನ್ವಿಗೆ ದೈಹಿಕವಾಗಿ ಮಾನಸಿಕವಾಗಿ ನೋವಾಗ್ತಾನೆ ಇದೆ. ಒಂದಿನ 2 ದಿನ ಅಥವಾ 1 ವರ್ಷ 2 ವರ್ಷ ಆದ್ರೆ ಸರಿ, ಆದ್ರೆ ಸಾನ್ವಿ ಹುಟ್ಟಿದಾಗಿನಿಂದ ಅವಳಿಗೆ ಕಷ್ಟ, ಬುದ್ಧಿ ಬಂದಾಗಿನಿಂದ ನೋವು, ಅದಕ್ಕೆ ಅವಳು ನೊಂದುಕೊಂಡು ಆ ಮಾತನ್ನು ಹೇಳಿರೋದು ಎಂದಾಗ ಸಂಜಯ್, ಹೌದು ಅಣ್ಣ, ಪಾಪ ಸಾನ್ವಿನ ನೆನ್ಸ್ಕೊಂಡ್ರೆ ನನ್ ಕರಳು ಚುರಕನ್ನತ್ತೆ, ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ ಎಂದ ನೊಂದುಕೊಳ್ಳುತ್ತಾ. ಪಂಕಜ್, ಅಪ್ಪ ಅಮ್ಮನ ಹತ್ರ ಅಂಜಲಿ ವಿಷಯ ಮಾತಾಡಿದ್ಯಾ ಎಂದಾಗ ಸಂಜಯ್, ಹ್ಞೂ ಅಣ್ಣ ಮಾತಾಡ್ದೆ, ಅವರು ನನ್ನ ಅಂಜಲಿ ಮದುವೆಗೆ ಸಲೀಸಾಗಿ ಒಪ್ಕೊಂಡ್ರು. ನಮ್ಮೆಲ್ಲಾ ಪ್ರಾಬ್ಲಮ್ಸ್ ಹೇಗೋ ಸುಲಭವಾಗಿ ಸಾಲ್ವ್ ಆಗ್ತಾ ಇದೆ, ಆದ್ರೆ ಸಾನ್ವಿ ವಿಷಯನೇ ದಿನೇ ದಿನೇ ಕಾಂಪ್ಲಿಕೇಟ್ ಆಗ್ತಾ ಇರೋದು. ಅದರಲ್ಲೂ
ವಿಕ್ರಮ್ ಭಾವ ತುಂಬಾ ಹಠ ಮಾಡ್ತಾ ಇದ್ದಾರೆ. ಅವರನ್ನ ಹೇಗೆ ಕನ್ವಿನ್ಸ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಜೊತೆಗೆ ಅವರ ಕಂಡೀಷನ್ಗಳು ಬೇರೆ. ದೇವ್ರೇ ಕಾಪಾಡ್ಬೇಕು ನಮ್ಮನ್ನ ಎಂದು ನಿಟ್ಟುಸಿರು ಬಿಟ್ಟ. ಪಂಕಜ್, ನೋಡು, ಸಾನ್ವಿ ವಿಕ್ರಮ್ ಪ್ರೀತಿ ವಿಷಯದಲ್ಲಿ ನಾವು ತಲೆ ಹಾಕೋಕ್ಕಿಂತ ಅವರಿಬ್ಬರು ಅವರ ಪ್ರೀತಿನ ಅವರೇ ಒಪ್ಕೋಬೇಕು. ಹಾಗೆ ನಾವು ಸಂದರ್ಭನ ಸೃಷ್ಟಿ ಮಾಡ್ಬೇಕು. ಅದು ಹೇಗೆ ಅನ್ನೋದನ್ನ ಯೋಚನೆ ಮಾಡಿ ಪ್ಲಾನ್ ಮಾಡ್ಬೇಕು. ಸಂಜು, ಯೋಚನೆ ಮಾಡು, ನಿನ್ಗೆ ಏನಾದ್ರೂ ಪ್ಲಾನ್ ಹೊಳೆಯತ್ತೆ ಎಂದ ಸಂಜಯ್. ಅಣ್ಣ, ನನ್ಗೂ ಏನು ತೋಚ್ತಿಲ್ಲ, ಸ್ವಲ್ಪ ಟೈಮ್ ಕೊಡು, ಯೋಚನೆ ಮಾಡ್ತೀನಿ ಅಂತ ತಲೆ ಕೆರೆದುಕೊಂಡ. ತುಂಬಾ ಹೊತ್ತು ಮಾತನಾಡಿ ಪಂಕಜ್ ಸಂಜಯ್ ಇಬ್ಬರು ಹಾಲ್ಗೆ ಬಂದರು. ಪಲ್ಲವಿ ಸುಶೀಲಾ ಅಡುಗೆ ಮನೆಯಲ್ಲಿದ್ದರು. ಪ್ರಕಾಶ್ ಟಿವಿ ನೋಡುತ್ತಾ ಕುಳಿತಿದ್ದವರು ಪಂಕಜ್ನನ್ನು, ಏನಪ್ಪಾ ಪಂಕಜ್, ನಿನ್ನ ತಮ್ಮ ನಿನ್ಗೂ ಅವನ ಪ್ರೀತಿ ವಿಷಯ ಹೇಳೋಕೆ ಕರೆದಿದ್ನ? ಆ ಹುಡುಗಿ ನಿನ್ನ ತಮ್ಮನ ಹೆಂಡತಿಯಾಗಿ ಬರೋದು ಇಷ್ಟನಾ ಎಂದಾಗ ಪಂಕಜ್, ಅಪ್ಪ, ನಾನು ಪಲ್ಲವಿನ ಪ್ರೀತಿ ಮಾಡಿದ್ದೀನಿ ಎಂದಾಗ ಎಲ್ಲರೂ ಒಪ್ಪಿದ್ರಿ, ಅವಳನ್ನ ಸೊಸೆಯಾಗಿ ಸ್ವೀಕರಿಸಿದ್ರಿ. ಈಗ ಸಂಜು ಕೂಡ ಪ್ರೀತಿ ಮಾಡಿದ್ದಾನೆ. ಅವನ ಪ್ರೀತಿಗೆ ಬೆಲೆ ಕೊಡ್ಬೇಕು ಅಲ್ವಾ? ಅದು ಅಲ್ಲದೆ ಅಂಜಲಿ ತುಂಬಾ ಒಳ್ಳೆ ಹುಡುಗಿ. ಜಗನ್, ಭೈರವ್ ಸರ್ ಮತ್ತವರ ಮನೆಯವರು ಎಲ್ಲರೂ ಒಳ್ಳೆಯವರು. ಇಂತ ನಮ್ಗೆ ಇನ್ನೇನು ಬೇಕು ಎಂದ ಪ್ರಕಾಶ್. ಒಳ್ಳೆ ಸೊಸೆ ಮನೆಗೆ ಬರ್ಬೇಕು ಅನ್ನೋದು ಎಲ್ಲ ತಂದೆ ತಾಯಿ ಆಸೆ. ಅದನ್ನ ನಿನ್ನ ಹೆಂಡತಿ ನೆರವೇರಿಸಿದಾಳೆ. ಇನ್ನು ಅಂಜಲಿ ಬಗ್ಗೆ ಅದೇ ನಂಬಿಕೆ ಇಟ್ಟು ಸೊಸೆ ಮಾಡ್ಕೊಳ್ಳೋಕೆ ಖುಷಿಯಾಗಿ ಒಪ್ಪಿಗೆ ಕೊಡ್ತಿದ್ದೀವಿ. ಎಲ್ಲರನ್ನೂ ಕೇಳ್ದೆ ಸಂಜು, ಆದ್ರೆ ನಿನ್ನ ಅತ್ತಿಗೆನೆ ಕೇಳಲೇ ಇಲ್ವಲ್ಲೋ ಎಂದ ಸಂಜಯ್. ತಪ್ಪು ಮಾಡಿದವನಂತೆ ಮುಖ ಮಾಡಿ ತನ್ನ ಎರಡು ಕಿವಿಯನ್ನು ಹಿಡಿದು ಕ್ಷಮೆ ಕೇಳುತ್ತಾ, ನಿಮ್ಮನ್ನ ಕೇಳದೆ ಇದ್ದಿದ್ದಕ್ಕೆ ಸಾರಿ ಅತ್ತಿಗೆ, ಈಗ ಕೇಳ್ತೀನಿ, ಹೇಳಿ, ನಿಮ್ಗೆ ಅಂಜಲಿ ಈ ಮನೆ ಸೊಸೆಯಾಗಿ ಬರೋದು ಇಷ್ಟ ಇದೆಯಾ ಎಂದಾಗ ಪಲ್ಲವಿ, ನನ್ಗೆ ಇಷ್ಟ ಇಲ್ಲ ಅಂದ್ರೆ ಅಂಜಲಿನ ಮದ್ವೆ ಆಗಲ್ವಾ ಎಂದಳು. ಅವಳ ಮಾತು ಕೇಳಿ ಎಲ್ಲರಿಗೂ ಶಾಕ್ ಆಯ್ತು. ಪಂಕಜ್, ಯಾಕೆ, ಏನಾಯ್ತು ಪಲ್ಲವಿ? ನಿನ್ಗೆ ಅಂಜಲಿ ಈ ಮನೆ ಸೊಸೆಯಾಗಿ ಬರೋದು ಇಷ್ಟ ಇಲ್ವಾ? ಪಲ್ಲವಿ, ಇಲ್ಲ, ಇಷ್ಟ ಇಲ್ಲ. ಹೇಳು ಸಂಜು, ನನ್ಗೆ ಇಷ್ಟ ಇಲ್ಲ ಅಂದ್ರೆ ಅಂಜಲಿನ ಮದ್ವೆ ಆಗಲ್ವಾ, ಬಿಟ್ಬಿಡ್ತೀಯ? ಪಲ್ಲವಿ ಮಾತು ಕೇಳಿ ಸಂಜಯ್ನ ಹೃದಯ ಚೂರಾದಂತೆ ಭಾಸವಾಯಿತು. ಮುಂದೇನು? ಪಲ್ಲವಿ, ಅಂಜಲಿ ಸಂಜಯ್ ಮದುವೆ ನಡೆಯೋದು ಬೇಡ ಅನ್ನೋಕೆ ಕಾರಣ? ಹಾಗಿದ್ರೆ ಅಂಜಲಿ ಸಂಜಯ್ ಮದುವೆ ನಡೆಯಲ್ವಾ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ಕತೆ ನಿಮ್ಗೆ ಹೇಗೆ ಅನಿಸಿತು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ. ದಯವಿಟ್ಟು ಪ್ರೋತ್ಸಾಹಿಸಿ. ಧನ್ಯವಾದಗಳು.